ಎಲ್ಲ 10ನೇ ತರಗತಿ ವಿದ್ಯಾರ್ಥಿಯ ಮಕ್ಕಳಿಗೂ ನಮಸ್ಕಾರ. ನೆಕ್ಸ್ಟು 10th ಸ್ಟೇಟ್ ಬೋರ್ಡ್ ಎಕ್ಸಾಮಲ್ಲಿ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಎಕ್ಸಾಮು ಇದೆ. ಈ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ನಮ್ಮ ಚಾನಲಲ್ಲಿ ಪ್ರೊವೈಡ್ ಮಾಡಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ರೆಫರ್ ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ 45+50 ಮಾರ್ಕ್ಸ್ ಖಂಡಿತ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ನಾವು ಏನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದೀವೋ ಅದು 101% ಬೋರ್ಡ್ ಎಕ್ಸಾಮ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ. ಸೈನ್ಸ್ ಅಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ನಾವು ಕೊಟ್ಟಿರುವಂತಹ ಕ್ವಶನ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದಿದೆ. ಅದಕ್ಕಾಗಿ ನೀವು ಮ್ಯಾಥ್ಸ್ ಅಲ್ಲೂ ಕೂಡ ಅಷ್ಟೇ ನಾವು ಕೊಟ್ಟಿರುವಂತಹ ಕ್ವಶನ್ಸ್ ನ ನೀವು ರೆಫರ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಆರಾಮಾಗಿ ನೀವು 45 to 50+ ಮಾರ್ಕ್ಸ್ ನ ಆರಾಮಾಗಿ ಸ್ಕೋರ್ ಮಾಡಬಹುದು. ಅದರ ಜೊತೆಗೆ ಮಾಡೆಲ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಸ್ಟೇಟರಿ ಕ್ವಶನ್ ಪೇಪರ್, ಆಮೇಲೆ ನಾವು ಕೊಟ್ಟಿರುವಂತ ಇಂಪಾರ್ಟೆಂಟ್ ಕ್ವಶನ್ ರೆಫರ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ನೀವು ಏನಿಲ್ಲ ಅಂತ ಹೇಳಿದ್ರು 70 to 75+ ಆರಾಮಾಗಿ ನೀವು ತೆಗಿಬಹುದು. ನಾವು ಏನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದೀವಿ ಅದೇ ಫಾರ್ಮೇಟ್ ಅಲ್ಲಿ ಎಕ್ಸಾಮ್ ಬರುತ್ತೆ. ಅದೇ ಫಾರ್ಮೇಟ್ ಅಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕಾಗಿ ನೀವು ಮ್ಯಾಥ್ಸ್ ನ ದಯವಿಟ್ಟು ಟೈಮ್ ವೇಸ್ಟ್ ಮಾಡದೇನೆ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನಾವು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್, ಮಾಡೆಲ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹಾಗೆ ಪಿಪೆಟ್ರಿ ಪೇಪರ್ ಇಷ್ಟೆಲ್ಲ ನೀವು ಓದಿದೆ ಆಯ್ತು ಅಂತ ಹೇಳಿದ್ರೆ ಈ ಸಲ ಮ್ಯಾಥ್ಸ್ ಯಾರಿಗೂ ಕಷ್ಟ ಆಗಲ್ಲ, ನೀವು ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀರಾ. ಯಾಕಂದ್ರೆ ನಾನು ಇದು ಪದೇ ಪದೇ ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ತಿಂಗಳ ಮುಂಚೆನೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಪ್ಲೋಡ್ ಮಾಡಿದೀವಿ. ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರ್ತಿದೆ, ನಾವು ಅದನ್ನ ಪ್ರೂಫ್ ಸಮೇತ ತೋರಿಸಿದೀವಿ. ದಯವಿಟ್ಟು ನೀವು ಮ್ಯಾಥ್ಸ್ ಅಲ್ಲೂ ಅಷ್ಟೇ ಕೊಟ್ಟಿರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ರೆಫರ್ ಮಾಡ್ಕೊಂಡು ಹೋಗಿ, ಆ ಫಾರ್ಮೇಟ್ ಅಲ್ಲಿ ಬಂದೇ ಬರುತ್ತೆ. ದಯವಿಟ್ಟು ಎಲ್ಲರೂ ಮ್ಯಾಥ್ಸ್ ನ ಚೆನ್ನಾಗಿ ಮಾಡಿ. ಧನ್ಯವಾದಗಳು.